ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ವಿಶೇಷವಾದ ಸಂಪರ್ಕದ ಬಗ್ಗೆ. ಮಕರ ರಾಶಿ ಮತ್ತು ಹುಣ್ಣಿಮೆಯ ಚಂದ್ರ. ಹೌದು. ಮಕರ ರಾಶಿಯವರ ಜೀವನವನ್ನ ಒಂದು ನದಿಗೆ ಹೋಲಿಸಿದ್ರೆ ಶಿಸ್ತು ಜವಾಬ್ದಾರಿ ಅನ್ನೋ ದಡಗಳನ್ನ ಶನಿ ನಿರ್ಮಿಸ್ತಾನೆ. ಹೌದು, ತುಂಬಾನೇ ಕಟ್ಟುನಿಟ್ಟಾದ ದಡಗಳವು. ಎಕ್ಸಾಕ್ಟ್ಲಿ. ಆದರೆ ಚಂದ್ರನೆಂಬ ನೀರು ಆ ದಡಗಳ ನಡುವೆ ಶಾಂತವಾಗಿ ಹರಿಯಲ್ಲ, ಯಾವಾಗ್ಲೂ ಒಂದು ಒತ್ತಡದಲ್ಲಿ ಗೊಂದಲದಲ್ಲಿ ಇರುತ್ತೆ. ಇವತ್ತು ನಾವು ಚರ್ಚಿಸೋದು ಹುಣ್ಣಿಮೆಯ ದಿನ ಆ ಒತ್ತಡದ ನೀರಿಗೆ ಹೇಗೆ ಒಂದು ಸೇತುವೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಲ್ವಾ? ಖಂಡಿತ. ಅಂದ್ರೆ ಮನಸ್ಸಿನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸುರಕ್ಷಿತವಾಗಿ ದಾಟಲು ಹುಣ್ಣಿಮೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವಿವತ್ತು ಆಳವಾಗಿ ನೋಡೋಣ. ನೀವು ಹೇಳಿದ ಆ ನದಿಯ ಹೋಲಿಕೆ ಇದೆಯಲ್ಲ, ಅದು ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಮಕರ ರಾಶಿಯವರ ಮೂಲಭೂತ ಸಂಘರ್ಷವೇ ಅದು. ಹೌದು. ಒಂದ್ ಕಡೆ ಶನಿಯ ಗಟ್ಟಿಯಾದ ವಾಸ್ತವಾದಿ ಪ್ರಪಂಚ, ಇನ್ನೊಂದ್ ಕಡೆ ಚಂದ್ರನ ಮೃದುವಾದ ಭಾವನಾತ್ಮಕ ಲೋಕ. ಕರೆಕ್ಟ್. ಈ ಎರಡು ಶಕ್ತಿಗಳು ಒಂದೇ ಮನೆಯಲ್ಲಿದ್ದಾಗ ಏನಾಗತ್ತೆ ಮತ್ತು ಪ್ರತಿ ತಿಂಗಳು ಬರುವ ಹುಣ್ಣಿಮೆ ಈ ಸಂಘರ್ಷವನ್ನೇ ಒಂದು ಅದ್ಭುತ ಅವಕಾಶವಾಗಿ ಹೇಗೆ ಬದಲಾಯಿಸುತ್ತೆ, ಇದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು. ಸರಿ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪದವನ್ನ ನಮ್ಮ ಮೂಲಗಳಲ್ಲಿ ಬಳಸಲಾಗಿದೆ. ಮಕರ ರಾಶಿಯಲ್ಲಿ ಚಂದ್ರ ನೀಚ ಸ್ಥಿತಿಯಲ್ಲಿರ್ತಾನೆ ಅಂತ. ಒಂದ್ ನಿಮಿಷ, ನೀಚ ಅಂದ್ರೆ ದುರ್ಬಲ ಅಂತನಾ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಅಂದ್ರೆ ಚಂದ್ರ ತನ್ನ ಶಕ್ತಿಯನ್ನೇ ಕಳೆದುಕೊಳ್ತಾನಾ ಅಥವಾ ಅದರ ಸ್ವಭಾವ ಬದಲಾಗುತ್ತಾ? ನೀಚ ಅಂತ ತಕ್ಷಣ ಜನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಶಕ್ತಿ ಕಳೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಚಂದ್ರನಿಗೆ ತನ್ನ ಸಹಜ ಗುಣವನ್ನ ತೋರ್ಸೋಕೆ ಆಗಲ್ಲ. ಓಹೋ, ಹಾಗೆ. ಒಂದು ಉದಾಹರಣೆ ಕೊಡ್ತೀನಿ. ನೀರನ್ನ ಒಂದು ಕಟ್ಟುನಿಟ್ಟಿನಾದ ಚೌಕಟ್ಟಲ್ಲಿ ಹಾಕಿದ ಹಾಗೆ. ಸರಿ. ನೀರಿಗೆ ಹರಿಯೋ ಗುಣ ಇದೆ, ಅದಕ್ಕೆ ಒಂದು ಆಕಾರ ಇಲ್ಲ. ಆದರೆ ಆ ಚೌಕಟ್ಟು ಅದಕ್ಕೆ ಹರಿಯೋಕ್ ಬಿಡಲ್ಲ, ಒಂದು ನಿರ್ದಿಷ್ಟ ಆಕಾರದಲ್ಲಿ ಬಂಧಿಸಿಡುತ್ತೆ. ಅಂದ್ರೆ ಚಂದ್ರನ ಭಾವನೆಗಳು ಮಕರ ರಾಶಿಯ ಶಿಸ್ತಿನ ಚೌಕಟ್ಟಿನಲ್ಲಿ ಬಂದಿಯಾದ ಹಾಗೆ. ನಿಖರವಾಗಿ. ಭಾವನೆಗಳ ಕಾರಕ ಚಂದ್ರನಿಗೆ ಶಿಸ್ತು, ನಿಯಮ, ಜವಾಬ್ದಾರಿಗಳ ಮನೆಯಾದ ಮಕರದಲ್ಲಿ ತನ್ನ ಭಾವನೆಗಳನ್ನ ಸಹಜವಾಗಿ ಹರಿಯಲು ಬಿಡಲಾಗುವುದಿಲ್ಲ. ಆ ಭಾವನೆಗಳು ಅಲ್ಲೇ ಲಾಕ್ ಆದಂಗಾಗ್ಬಿಡತ್ತೆ. ಓ, ಹಾಗಾದ್ರೆ ಇದೇ ಕಾರಣಕ್ಕ ಮಕರ ರಾಶಿಯವರು ಹೊರಗಿನಿಂದ ನೋಡಕ್ಕೆ ಅಷ್ಟು ಗಂಭೀರವಾಗಿ ಕಾಣೋದು? ಭಾವನೆಗಳನ್ನ ತೋರಿಸ್ಕೊಳ್ದೆ ಎಲ್ಲವನ್ನೂ ತಮ್ಮೊಳಗೆ ಇಟ್ಕೊಂಡ ಹಾಗೆ. ಹೌದು ಹೌದು. ಅವರ ಮನಸ್ಸಲ್ಲಿ ಸದಾ ಒಂದು ಟು ಡೂ ಲಿಸ್ಟ್ ಓಡ್ತಾನೆ ಇರುತ್ತೆ. ಮಾಡಬೇಕಾದ ಕೆಲಸಗಳ ಪಟ್ಟಿ. ಅದೇ. ಶನಿಯ ಪ್ರಭಾವದಿಂದಾಗಿ ಅವರು ಯಾವಾಗ್ಲೂ ಜವಾಬ್ದಾರಿ, ಕರ್ತವ್ಯ, ಮುಂದೇನ್ ಮಾಡ್ಬೇಕು ಅಂತಾನೆ ಯೋಚಿಸ್ತಿರ್ತಾರೆ. ಸರಿ. ಆದ್ರೆ ಚಂದ್ರನ ಭಾವನಾತ್ಮಕ ಶಕ್ತಿಯಲ್ಲಿ ದುರ್ಬಲವಾಗಿರೋದ್ರಿಂದ ಆ ಲಿಸ್ಟ್ನಲ್ಲಿ ನನಗೆ ಈಗ ಏನು ಅನಿಸ್ತಿದೆ ಅನ್ನೋ ಪ್ರಶ್ನೆಗೆ ಜಾಗ ಇರಲ್ಲ. ತಮ್ಮ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಹುಣ್ಣಿಮೆಯ ದಿನ ಏನಾಗತ್ತೆ ಅಂದ್ರೆ ಚಂದ್ರ ಪೂರ್ಣಶಕ್ತಿ ಪಡೆದಾಗ ಆ ಪ್ರಶ್ನೆಯನ್ನ ಬಲವಂತವಾಗಿ ಮುಂದೆ ತಂದು ನಿಲ್ಲಿಸ್ತಾನೆ. ಹಾಗಾದ್ರೆ ಆ ದಿನ ಅವರ ಮನಸ್ಸಲ್ಲಿ ಒಂದ್ ರೀತಿ ಆಂತರಿಕ ಯುದ್ಧ ನಡೆಯುತ್ತಾ ಅಥವಾ ಇದೊಂದು ಪಾಸಿಟಿವ್ ಬದಲಾವಣೆಯೇ? ಅದನ್ನೇ ಈ ಮೂಲಗಳಲ್ಲಿ ಒಂದು ರೀಸೆಟ್ ಬಟನ್ ಅಂತ ಕರೆದಿದ್ದಾರೆ. ಆದರೆ ನಾನದನ್ನ ಒಂದು ಆಂತರಿಕ ಆಡಿಟ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಇಂಟರ್ನಲ್ ಆಡಿಟ್. ಓಕೆ. ಹೌದು. ಇದು ಕೇವಲ ಒಂದು ರೀಸೆಟ್ ಅಲ್ಲ. ಈಗ ನೋಡಿ, ವರ್ಷಪೂರ್ತಿ ನಾವು ಲೆಕ್ಕ ಇಟ್ಟು ಕೊನೆಗೆ ಆಡಿಟ್ ಮಾಡಿದಾಗ ತಪ್ಪುಗಳು, ಲಾಭ, ನಷ್ಟ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಲ್ವಾ? ಹೌದು ಹೌದು. ಹಾಗೆಯೇ ತಿಂಗಳಿಡೀ ತಮ್ಮೊಳಗೆ ಬಚ್ಚಿಟ್ಟ ಭಾವನೆಗಳು, ಒತ್ತಡ, ಗೊಂದಲಗಳನ್ನ ಹುಣ್ಣಿಮೆಯ ಚಂದ್ರನ ಬೆಳಕಲ್ಲಿ ಸ್ಪಷ್ಟವಾಗಿ ನೋಡ್ಕೊಳಕ್ ಸಿಗೋ ಒಂದು ಅವಕಾಶ ಅದು. ಅಂದ್ರೆ ಅವರ ದೀರ್ಘಕಾಲದ ಮಾನಸಿಕ ಗೊಂದಲಗಳು, ಭಾವನಾತ್ಮಕ ಭಾರವನ್ನ ಇಳಿಸೋಕ್ ಸಿಗೋ ಒಂದು ಗೋಲ್ಡನ್ ಆಪರ್ಚುನಿಟಿ. ಖಂಡಿತ. ಸರಿ. ಮನಸ್ಸಿನಲ್ಲಿ ಈ ರೀತಿ ಒಂದು ಆಡಿಟ್ ನಡೆದ್ರೆ ಅದರ ಪರಿಣಾಮ ಜೀವನದ ಬೇರೆ ಕ್ಷೇತ್ರಗಳ ಮೇಲೂ ಆಗ್ಲೇಬೇಕಲ್ಲವೇ? ಆಗ್ಲೇಬೇಕು. ಈಗ ಒಬ್ಬ ವ್ಯಕ್ತಿಯ ಮಾನಸಿಕ ಒತ್ತಡ ಕಡಿಮೆ ಆದ್ರೆ ಅವರು ಆಫೀಸಲ್ಲಿ ಹೆಚ್ಚು ಕ್ರಿಯೇಟಿವ್ ಆಗಿರ್ತಾರೆ ಅಥವಾ ಮನೆಯಲ್ಲಿ ಹೆಚ್ಚು ತಾಳ್ಮೆಯಿಂದ ಇರಬಹುದು. ಈ ಕನೆಕ್ಷನ್ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ನೀವು ಹೇಳಿದ ಹಾಗೆ ಮನಸ್ಸಿನ ಮಟ್ಟದಲ್ಲಿ ಓಕೆ. ಆ ದಿನ ಅವರಿಗೆ ಕಾಡ್ತಿದ್ದ ಅತಿಯಾದ ಒತ್ತಡ ಅದು ಕಡಿಮೆ ಆಗುತ್ತೆ. ಹಲವು ದಿನಗಳಿಂದ ಸರಿ ನಿದ್ದೆ ಬಂದಿಲ್ಲ ಅಂದ್ರೆ ಆ ರಾತ್ರಿ ಅವರಿಗೆ ಆಳವಾದ ನಿದ್ರೆ ಬರುತ್ತೆ. ಅದು ಬಹಳ ಮುಖ್ಯ. ಮತ್ತು ತುಂಬಾ ದಿನದಿಂದ ಮುಂದೂಡ್ತಿದ್ದ ಯಾವ್ದಾದ್ರೂ ಒಂದು ಇಂಪಾರ್ಟೆಂಟ್ ನಿರ್ಧಾರ ತಗೊಳ್ಳೋಕ್ ಬೇಕಾದ ಗ್ರೈರ್ಯ, ಒಂದು ಕ್ಲಾರಿಟಿ ಸಿಗುತ್ತೆ. ಸರಿ. ಮನಸ್ಸು ಶಾಂತವಾದ್ರೆ ನಮ್ಮ ಯೋಚನೆಗಳು ಕ್ಲಿಯರ್ ಆಗತ್ತೆ. ಇದರ ನೆಕ್ಸ್ಟ್ ಸ್ಟೆಪ್ ಹಣಕಾಸಿನ ವಿಚಾರ ಆಗಿರುತ್ತಾ? ಯಾಕಂದ್ರೆ ಮಕರ ರಾಶಿಯವರು ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು. ಎರಡನೇ ಕ್ಷೇತ್ರವೇ ಹಣಕಾಸು. ಎಷ್ಟೇ ಸಂಪಾದಿಸಿದ್ರೂ ಹಣ ಕೈಯಲ್ಲಿ ನಿಲ್ಲಲ್ಲ ಅನ್ನೋದು ಮಕರ ರಾಶಿಯವರ ಒಂದು ಕಾಮನ್ ಕಂಪ್ಲೇಂಟ್. ನಿಜ. ಇದ್ರ ಹಿಂದೆ ಇರೋದು ಹಣದ ಬಗ್ಗೆ ಒಂದು ಅಭದ್ರತೆ.
ಹುಣ್ಣಿಮೆಯ ಚಂದ್ರನ ಶಕ್ತಿ ಈ ಅಭದ್ರತೆಯ ಮನಸ್ಥಿತಿಯನ್ನ ಬದಲಾಯಿಸೋಕೆ ಹೆಲ್ಪ್ ಮಾಡುತ್ತೆ. ಹೇಗೆ? ಹಣದ ಹರಿವು ಅಂದ್ರೆ ಕ್ಯಾಶ್ ಫ್ಲೋ ಒಂದು ಕಂಟ್ರೋಲಿಗೆ ಬರುತ್ತೆ. ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಉಳಿತಾಯ ಮಾಡೋಕೆ ಸಾಧ್ಯ ಆಗತ್ತೆ. ಅಂದ್ರೆ ಸಾಲದ ಸಮಸ್ಯೆ ಇದ್ರೆ ಅದರಿಂದ ಹೊರಬರೋಕೆ ಹೊಸ ದಾರಿಗಳು ಕಾಣಿಸ್ಬೋದು. ಕೆಲವು ಸಾರಿ ಯಾರಿಂದಲೂ ನಿರೀಕ್ಷೆ ಮಾಡದೇ ಇರೋ ಕಡೆಯಿಂದ ಹಣಕಾಸಿನ ಸಹಾಯ ಕೂಡ ಸಿಗಬಹುದು. ಓಕೆ, ಮನಸ್ಸು ಮತ್ತು ಹಣಕಾಸು ಸರಿಹೋದ್ರೆ ಮೂರನೇ ಕ್ಷೇತ್ರವಾದ ಉದ್ಯೋಗ ಮತ್ತು ವ್ಯಾಪಾರದಲ್ಲಿಯೂ ಇದರ ಪ್ರಭಾವ ಕಾಣ್ಸಿಗುತ್ತೆ ಅಲ್ವಾ? ಖಂಡಿತ. ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ಮಕರ ರಾಶಿಯ ಉದ್ಯಮಿ ಅಂತ ಇಟ್ಕೊಳ್ಳಿ. ಸರಿ. ಅವರು ತಮ್ಮ ಬಿಸ್ನೆಸ್ನಲ್ಲಿ ಎಲ್ಲವನ್ನೂ ತಮ್ಮ ಕಂಟ್ರೋಲ್ನಲ್ಲಿ ಇಡೋಕೆ ಟ್ರೈ ಮಾಡ್ತಿರ್ತಾರೆ. ಆದರೆ ವ್ಯಾಪಾರ ಅಂದುಕೊಂಡ ಮಟ್ಟಕ್ಕೆ ಬೆಳೀತಾ ಇರಲ್ಲ. ಮೈಕ್ರೋ ಮ್ಯಾನೇಜ್ಮೆಂಟ್. ಅದೇ ಹುಣ್ಣಿಮೆ ದಿನ ಅವರು ಶಾಂತವಾಗಿ ಕೂತಿ ಧ್ಯಾನ ಮಾಡುವಾಗ ಅವ್ರಿಗೆ ತಟ್ಟನೆ ಹೊಳೆಯಬಹುದು, ನಾನು ಎಲ್ಲವನ್ನೂ ನಾನೇ ಮಾಡ್ತಿದ್ದೀನಿ, ನನ್ನ ಟೀಮ್ನ ನಾನು ನಂಬುತ್ತಿಲ್ಲ, ನಾನು ಜವಾಬ್ದಾರಿಗಳನ್ನು ಹಂಚಬೇಕು. ಆ ಒಂದು ಅರಿವು ಅವರ ವ್ಯವಹಾರದ ದಿಕ್ಕನ್ನೇ ಬದಲಿಸಬಹುದು. ಎಕ್ಸಾಕ್ಟ್ಲಿ. ಅದೇ ರೀತಿ ಉದ್ಯೋಗದಲ್ಲಿರೋರಿಗೆ ಸರಿಯಾದ ಅವಕಾಶಗಳು ಕಣ್ಣಿಗೆ ಬೀಳಕ್ ಶುರುವಾಗತ್ತೆ. ಕೆಲಸ ಬದಲಾಯಿಸ್ಬೇಕಾ ಇಲ್ಲ ಇರೋ ಕಡೆ ಇರ್ಬೇಕಾ ಅನ್ನೋ ಗೊಂದಲಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಕೊನೆಯದಾಗಿ ಸಂಬಂಧಗಳು. ಮಕರ ರಾಶಿಯವರ ಗಂಭೀರ ಸ್ವಭಾವದಿಂದಾಗಿ ಕೆಲವೊಮ್ಮೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಹೌದು, 4ನೇ ಕ್ಷೇತ್ರವೇ ಸಂಬಂಧಗಳು. ಅವರ ಗಂಭೀರ ಮುಖದ ಹಿಂದೆ ಇರೋ ಕಾಳಜಿ, ಪ್ರೀತಿ ಬೇರೆಯವರಿಗೆ ಕಾಣಿಸಲ್ಲ. ನಿಜ. ಆದರೆ ಹುಣ್ಣಿಮೆಯ ದಿನ ಅವರ ಮನಸ್ಸು ಸ್ವಲ್ಪ ಮೃದುವಾದಾಗ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಮುಂದಾಗ್ತಾರೆ. ಇದರಿಂದ ಫ್ಯಾಮಿಲಿಯಲ್ಲಿ ಶಾಂತಿ ನೆಲೆಸುತ್ತೆ. ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋಕೆ ಸಹನೆ ಬರುತ್ತೆ. ಹೌದು, ಇದು ಅವರ ಸಂಬಂಧಗಳನ್ನು ಬಲಪಡಿಸೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಶಕ್ತಿ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡಲ್ಲ. ಅದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಬಳಸ್ಕೊಳ್ಬೇಕು ಅಂತ ಈ ಮೂಲಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಇದು ತಾನಾಗೇ ಆಗೋ ಘಟನೆ ಅಲ್ಲ. ನಾವು ಇದರಲ್ಲಿ ಭಾಗವಹಿಸಬೇಕು. ಇದೊಂದು ಪ್ರಾಸೆಸ್. ಹಾಗಾದ್ರೆ ಆ ಆಂತರಿಕ ಆಡಿಟ್ ಮಾಡೋಕೆ ಅಥವಾ ಆ ಸೇತುವೆಯನ್ನ ದಾಟೋಕೆ ನಾವು ಮಾಡಬೇಕಾದ ನಿರ್ದಿಷ್ಟ ಕೆಲಸಗಳೇನೋ? ಈ ಸಾಮಗ್ರಿ 4 ಬಹಳ ಸಿಂಪಲ್ ಆದರೆ ಪವರ್ಫುಲ್ ಆದ ಕೆಲಸಗಳನ್ನ ಹೇಳುತ್ತೆ. ಮೊದಲನೇದು ಚಂದ್ರನಿಗೆ ಅರ್ಘ್ಯ. ಅರ್ಘ್ಯ ಅಂದ್ರೆ? ಹುಣ್ಣಿಮೆ ರಾತ್ರಿ ಸಾಧ್ಯವಾದರೆ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಇಲ್ಲ ಅಂದ್ರೆ ಯಾವುದೇ ಶುದ್ಧವಾದ ಪಾತ್ರೆಯಲ್ಲಿ ನೀರು ತಗೊಂಡು ಚಂದ್ರನನ್ನ ನೋಡ್ತಾ ಓಂ ಸೋಮಾಯ ನಮಃ ಅಂತ 11 ಸಾರಿ ಜಪ್ಸಿ ಆ ನೀರನ್ನ ಚಂದ್ರನಿಗೆ ಅರ್ಪಿಸೋದು. ಒಂದು ನಿಮಿಷ, ಇದರ ಹಿಂದಿನ ಲಾಜಿಕ್ ಏನು? ಇದು ಕೇವಲ ಒಂದು ಸಂಪ್ರದಾಯನಾ ಅಥವಾ ಏನಾದ್ರೂ ಸೈಕಲಾಜಿಕಲ್ ಕಾರಣ ಇದೆಯಾ? ನೋಡಿ, ಈ ಎಲ್ಲ ಕೆಲಸಗಳು ಕೇವಲ ಸಾಂಕೇತಿಕವಲ್ಲ. ಚಂದ್ರನಿಗೆ ನೀರನ್ನ ಅರ್ಪಿಸೋದು ಅಂದ್ರೆ ನಮ್ಮ ಮನಸ್ಸಲ್ಲಿರುವ ಭಾವನಾತ್ಮಕ ಭಾರವನ್ನ, ಚಿಂತೆಗಳನ್ನ ಆ ನೀರಿನ ಮೂಲಕ ಹೊರಹಾಕುವ ಒಂದು ಕ್ರಿಯೆ. ಲೆಟಿಂಗ್ ಗೋ ಅಂತಾರಲ್ಲ ಹಾಗೆ. ಅದೇ. ಎರಡನೇದು ಪೌರ್ಣಿಮೆ ದೀಪ. ಸಂಜೆ ಮನೆಯಲ್ಲಿ ತುಳಸಿ ಗಿಡದ ಹತ್ರ ಅಥವಾ ಪೂಜಾ ಕೋಣೆಯಲ್ಲಿ ಒಂದು ಎಣ್ಣೆ ದೀಪ ಹಚ್ಚೋದು. ಓಕೆ. ದೀಪದ ಬೆಳಕು ಕತ್ತಲನ್ನ ಓಡಿಸಿದ ಹಾಗೆ ಅದು ನಮ್ಮ ಮನಸ್ಸೊಳಗಿನ ನೆಗೆಟಿವ್ ಯೋಚನೆಗಳನ್ನು ದೂರ ಮಾಡಿ ಪಾಸಿಟಿವಿಟಿಗೆ ಒಂದು ಕೇಂದ್ರವನ್ನ ಸೃಷ್ಟಿ ಮಾಡುತ್ತೆ. ಮಂತ್ರ ಮತ್ತು ದೀಪದ ಜೊತೆಗೆ ಮನಸ್ಸನ್ನ ಫೋಕಸ್ ಮಾಡೋಕೆ ಬೇರೇನಾದ್ರೂ ಇದ್ಯಾ? ಮಕರ ರಾಶಿಯವರ ಸದಾ ಓಡ್ತಾ ಇರೋ ಮನಸ್ಸನ್ನ ಶಾಂತಗೊಳಿಸೋಕೆ ಇದು ಹೆಲ್ಪ್ ಆಗ್ಬೋದಾ? ಹೌದು. ಮೂರನೆಯ ಮತ್ತು ಬಹುಶಃ ಅತ್ಯಂತ ಶಕ್ತಿಶಾಲಿಯಾದ ಕೆಲಸ ಅಂದ್ರೆ ಮೌನ ಮತ್ತು ಧ್ಯಾನ. ಮೌನ. ಕನಿಷ್ಠ 10 ನಿಮಿಷಗಳ ಕಾಲ ಸಂಪೂರ್ಣ ಮೌನ ಆಚರಿಸೋದು. ಫೋನು, ಟಿವಿ ಎಲ್ಲ ದೂರ ಇಟ್ಟು ಕೇವಲ ನಿಮ್ಮ ಜೊತೆ ನೀವಿರೋದು. ಆಮೇಲೆ 10 ನಿಮಿಷಗಳ ಕಾಲ ಕೇವಲ ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋದು. ಆ ಆಂತರಿಕ ಆಡಿಟ್ ಮಾಡೋಕೆ ಬೇಕಾದ ಶಾಂತ ವಾತಾವರಣವನ್ನ ಇದು ಸೃಷ್ಟಿ ಮಾಡುತ್ತೆ. ಎಕ್ಸಾಕ್ಟ್ಲಿ. ಇದು ಮಕರ ರಾಶಿಯವರ ಗೊಂದಲಮಯ ಮನಸ್ಸಿಗೆ ಒಂದು ಪವರ್ಫುಲ್ ಥೆರಪಿ ಇದ್ದ ಹಾಗೆ. ಕೊನೆಯದಾಗಿ ದಾನದ ಬಗ್ಗೆ ಹೇಳಲಾಗಿದೆ. ಅದರ ಮಹತ್ವವೇನು? 4ನೇದು ದಾನ. ಅಕ್ಕಿ, ಹಾಲು, ಸಕ್ಕರೆ, ಬಿಳಿ ಬಟ್ಟೆ ಅಥವಾ ಹಣವನ್ನ ಅಗತ್ಯ ಇರೋರಿಗೆ ದಾನ ಮಾಡೋದು. ಇದರ ಹಿಂದಿನ ಸೈಕಾಲಜಿ ಏನು? ಸಿಂಪಲ್. ಹಣ ನನ್ನ ಕೈಯಲ್ಲಿ ನಿಲ್ಲಲ್ಲ ಅನ್ನೋ ಅಭದ್ರತೆಯ ಭಾವನೆಯನ್ನ ಮುರಿದು ನನ್ನ ಬಳಿ ಬೇರೆಯವರಿಗೆ ಕೊಡೋಷ್ಟು ಸಮೃದ್ಧಿ ಇದೆ ಅನ್ನೋ ಮೈಂಡ್ಸೆಟ್ ಅನ್ನ ಸೃಷ್ಟಿ ಮಾಡೋದೇ ದಾನದ ಉದ್ದೇಶ. ಓಹ್, ಇದು ಚಂದ್ರದೋಷವನ್ನ ಶಮನ ಮಾಡುತ್ತೆ ಅಂತಾನೂ ಹೇಳಲಾಗುತ್ತೆ. ಹೌದು, ಅದು ಒಂದು ನಂಬಿಕೆ. ಆದ್ರೆ ಈ ಪರಿಹಾರಗಳು ಅಂದ್ರೆ ದೀಪ ಹಚ್ಚೋದು, ಮಂತ್ರ ಹೇಳೋದು, ಇವು ಎಲ್ಲರಿಗೂ ಒಂದೇ ರೀತಿ ವರ್ಕ್ ಆಗುತ್ತಾ? ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜಾತಕ, ಅವರ ದಶಾಭುಕ್ತಿ ಇದೆಲ್ಲವೂ ಪರಿಣಾಮ ಬೀರಲ್ವಾ? ಇದು ಸ್ವಲ್ಪ ಓವರ್ ಸಿಂಪ್ಲಿಫಿಕೇಶನ್ ಅನ್ನಿಸ್ಮಲ್ವಾ? ಇದು ನ್ಯಾಯಯುತವಾದ ಪ್ರಶ್ನೆ. ಖಂಡಿತ ಪ್ರತಿಯೊಬ್ಬರ ಜಾತಕ ಬೇರೆ, ಫಲಿತಾಂಶದ ತೀವ್ರತೆಯೂ ಬೇರೆ ಬೇರೆ ಇರ್ಬೋದು. ಆದ್ರೆ ಈ ಕೆಲ್ಸಗಳನ್ನ ನಾವು ವಿಶಾಲ ದೃಷ್ಟಿಕೋನದಲ್ಲಿ ನೋಡಬೇಕು.
ಜ್ಯೋತಿಷ್ಯದ ಚೌಕಟ್ಟನ್ನ ಬದಿಗಿಟ್ಟು ನೋಡಿದ್ರೂ ಕೂಡ ಹುಣ್ಣಿಮೆಯ ದಿನ ಸ್ವಲ್ಪ ಹೊತ್ತು ಪ್ರಕೃತಿ ಜೊತೆ ಕನೆಕ್ಟ್ ಆಗೋದು, ಮೌನವಾಗಿರೋದು, ಧ್ಯಾನ ಮಾಡೋದು ಅಥವಾ ದಾನ ಮಾಡೋದು. ಇವೆಲ್ಲವೂ ನಮ್ಮ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡುವಂತಹ ಯೂನಿವರ್ಸಲ್ ಆಕ್ಟಿವಿಟೀಸ್. ಕರೆಕ್ಟ್. ಜ್ಯೋತಿಷ್ಯ ಅದಕ್ಕೆ ಒಂದು ನಿರ್ದಿಷ್ಟ ಮತ್ತು ಶಕ್ತಿಶಾಲಿಯಾದ ಸಮಯವನ್ನ ಸೂಚಿಸ್ತಿದೆ ಅಷ್ಟೇ. ಸರಿ, ಮಾಡಬೇಕಾದ ಕೆಲಸಗಳ ಜೊತೆ ಮಾಡಬಾರದ ತಪ್ಪುಗಳ ಬಗ್ಗೆನೂ ಈ ಮೂಲಗಳಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಕಟ್ಟಿದ ಸೇತುವೆಯನ್ನ ದುರ್ಬಲಗೊಳಿಸೋ ವಿಷಯಗಳಿಂದ ದೂರ ಇರ್ಬೇಕು ಅಲ್ವಾ? ಹೌದು. ಆ ದಿನದ ಶಕ್ತಿಯನ್ನ ಉಳಿಸ್ಕೊಳ್ಳೋಕೆ ಏನು ಮಾಡಬಾರ್ದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮೊದಲನೇದಾಗಿ ಜಗಳ ಮತ್ತು ಕೋಪದಿಂದ ಸಂಪೂರ್ಣವಾಗಿ ದೂರ ಇರಬೇಕು. ಯಾಕೆ? ಆ ದಿನ ಚಂದ್ರನ ಪ್ರಭಾವದಿಂದ ಭಾವನೆಗಳು ಉಕ್ಕಿ ಹರಿಯೋ ಸಾಧ್ಯತೆ ಇರುತ್ತೆ. ಸಣ್ಣ ವಿಷಯವೂ ದೊಡ್ಡ ಜಗಳಕ್ಕೆ ಕಾರಣ ಆಗ್ಬೋದು. ಓಕೆ, ಅರ್ಥ ಆಯ್ತು. ಎರಡನೇದಾಗಿ ಯಾವುದೇ ಕಾರಣಕ್ಕೂ ಸಾಲ ತಗೊಳ್ಬಾರ್ದು ಅಥವಾ ಸಾಲ ಕೊಡಬಾರ್ದು. ಮೂರನೇದಾಗಿ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನ, ಉದಾಹರಣೆಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಅಥವಾ ಆಸ್ತಿ ಖರೀದಿ, ಅದನ್ನ ಆ ದಿನ ಮಾಡಬಾರ್ದು. ಯಾಕಂದ್ರೆ ಮನಸ್ಸು ಭಾವನಾತ್ಮಕವಾಗಿರುತ್ತೆ. ಲಾಜಿಕಲ್ ಆಗಿ ಯೋಚನಿಸೋದು ಕಷ್ಟ. ಕರೆಕ್ಟ್. ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತುಗಳು ಅಲ್ವಾ? ಖಂಡಿತ. ಮುಖ್ಯವಾಗಿ ನೆಗೆಟಿವ್ ಮಾತುಗಳಿಂದ ದೂರ ಇರಬೇಕು. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಚಾಡಿ ಹೇಳೋದು ಅಥವಾ ನೆಗೆಟಿವ್ ಆಗಿ ಯೋಚನಿಸೋದನ್ನ ತಪ್ಪಿಸಬೇಕು. ಆ ದಿನದ ಮುಖ್ಯ ಉದ್ದೇಶವೇ ಮನಸ್ಸನ್ನ ಶುದ್ಧವಾಗಿ ಇಟ್ಟುಕೊಳ್ಳೋದು. ಹೌದು. ನೀವು ಪಾಸಿಟಿವ್ ಎನರ್ಜಿಯನ್ನ ರಿಸೀವ್ ಮಾಡಕ್ಕೆ ರೆಡಿ ಆದಾಗ ನೆಗೆಟಿವಿಟಿಗೆ ಜಾಗ ಇರಬಾರದು. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಇದ್ರಿಂದ ಕಲಿಬೇಕಾದ ಮುಖ್ಯ ಪಾಠ ಏನು? ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಯಾವ ಚಿತ್ರಣ ಸಿಗುತ್ತೆ? ಚಿತ್ರಣ ಸ್ಪಷ್ಟವಾಗಿದೆ. ಸಾಮಾನ್ಯವಾಗಿ ಮಕರ ರಾಶಿ ಮತ್ತು ಚಂದ್ರನ ಶಕ್ತಿಗಳು ಆಪೋಸಿಟ್ ಆಗಿರ್ತವೆ. ಶನಿಯ ಶಿಸ್ತಿನ ದಡಗಳು ಮತ್ತು ಚಂದ್ರನ ಭಾವನಾತ್ಮಕ ನದಿ. ಒಂದು ಸಂಘರ್ಷ. ಹೌದು. ಆದರೆ ಹುಣ್ಣಿಮೆಯ ದಿನ ಚಂದ್ರ ಪೂರ್ಣ ಬಲ ಪಡೆದಾಗ ಈ ವಿರೋಧಿ ಶಕ್ತಿಯೇ ಒಂದು ಫ್ರೆಂಡ್ಲಿ ಶಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ದಡಗಳ ನಡುವೆ ಒಂದು ಸೇತುವೆ ಕಟ್ಟಿದ ಹಾಗೆ ಆಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಅವರ ಬಲ ಅಂತ ನಾವು ಏನ್ ಹೇಳ್ತೀವೋ, ಅವರ ಶಿಸ್ತು, ಅವರ ಜವಾಬ್ದಾರಿ, ಅದೇ ಕೆಲವೊಮ್ಮೆ ಅವರ ದೌರ್ಬಲ್ಯ ಕೂಡ ಆಗಿರುತ್ತೆ. ಯಾಕಂದ್ರೆ ಅದು ಅವರ ಭಾವನೆಗಳನ್ನ ಹತ್ತಿಕ್ಕುತ್ತೆ. ಹೌದು. ಹುಣ್ಣಿಮೆಯ ದಿನ ಅವರ ಸಹಜ ದೌರ್ಬಲ್ಯವಾದ ಭಾವನಾತ್ಮಕತೆಯೇ ಅವರಿಗೊಂದು ಹೊಸ ಬಲ ಕೊಡುತ್ತೆ. ಇದೊಂದು ರೀತಿ ಶಕ್ತಿಯ ಅದಲುಬವಲು. ಎಕ್ಸಾಕ್ಟ್ಲಿ. ಇದೊಂದು ವಿರೋಧದಿಂದ ಸಮನ್ವಯದ ಕಡೆಗಿನ ಪಯಣ. ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಕರ ರಾಶಿಯವರು ಮನಃಶಾಂತಿ, ಆರ್ಥಿಕ ಸ್ಥಿರತೆ ಮತ್ತು ಜೀವನದಲ್ಲಿ ಒಂದು ಸ್ಪಷ್ಟ ದಿಕ್ಕನ್ನ ಕಂಡುಕೊಳ್ಬಹುದು. ಇದು ಕೇವಲ ನಂಬಿಕೆಯ ವಿಷಯವಾಗಿರದೆ ಪ್ರಜ್ಞಾಪೂರ್ವಕವಾಗಿ ನಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋಕೆ ಒಂದು ಟೂಲ್ ಆಗಿ ಕೆಲಸ ಮಾಡುತ್ತೆ. ನಿಖರವಾಗಿ. ಈ ಚರ್ಚೆಯನ್ನ ಮುಗ್ಸೋ ಮೊದಲು ಈ ಮೂಲದ ಆಧಾರದ ಮೇಲೆ ನಮ್ಮ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯನ್ನ ಬಿಟ್ಟುಹೋಗೋಣ. ಖಂಡಿತ. ಇವತ್ತು ನಾವು ಹುಣ್ಣಿಮೆಯ ಪರಿಣಾಮದ ಮೇಲೆ ಫೋಕಸ್ ಮಾಡಿದ್ದೇವೆ. ಹುಣ್ಣಿಮೆ ಅಂದ್ರೆ ಚಂದ್ರನ ಸಂಪೂರ್ಣ ಬೆಳಕು, ಪೂರ್ಣ ಶಕ್ತಿ. ಹೌದು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಹಾಗಾದ್ರೆ ಇದರ ಸಂಪೂರ್ಣ ಆಪೋಸಿಟ್ ಆದ ಅಮಾವಾಸ್ಯೆ ದಿನ ಏನಾಗುತ್ತೆ? ಓ, ಇಂಟ್ರೆಸ್ಟಿಂಗ್. ಚಂದ್ರನ ಬೆಳಕು ಸಂಪೂರ್ಣವಾಗಿ ಇಲ್ಲದಿದ್ದಾಗ ಈಗಾಗಲೇ ಗಂಭೀರ ಮತ್ತು ಅಂತರ್ಮುಖಿಯಾಗಿರೋ ಮಕರ ರಾಶಿಯವರ ಮನಸ್ಸಿನ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಬಹುದು? ಆ ಶಕ್ತಿಯ ಸ್ವರೂಪ ಹೇಗಿರಬಹುದು? ಅದು ಒಂದು ಸವಾಲಾಗಿರುತ್ತಾ ಅಥವಾ ಅದು ಒಂದು ವಿಭಿನ್ನ ರೀತಿಯ ಅವಕಾಶನಾ? ಅದೇ, ಇದು ಆಲೋಚಿಸಬೇಕಾದ ವಿಷಯ, ಹೌದಲ್ವ?